ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗೊತ್ತಾಗಿರುತ್ತೆ ಏನಕ್ಕೆ ಈ ಹುಡುಗಿ ಸಡನ್ನಾಗಿ ಸ್ಟಾಪ್ ಮಾಡಿಬಿಡ್ತಾಳೆ, ಸಡನ್ನಾಗಿ ಅಪ್ಲೋಡ್ ಮಾಡ್ತಿದ್ದಾಳೆ ವೀಡಿಯೋಸ್ ಅಂತ ಎಲ್ಲ. ಸಾರಿ, ಲಾಂಗ್ ಬ್ರೇಕ್ ತೊಗೊಂಡು ಟೈಮ್ ಸಿಗ್ತಾ ಇರಲಿಲ್ಲ. ಅದು ಅಲ್ಲದೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ. ಅದನ್ನೆಲ್ಲ ನಾನು ಹೋಗ್ತಾ ಬ್ಲಾಗ್ಗಳಲ್ಲಿ ಹೇಳ್ತೀನಿ. ಬಟ್ ರಾಯರ ಅನುಗ್ರಹ, ರಾಯರ ದರ್ಶನ ತಗೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಅಂತ ಒಂದು ದೇವ್ರ ಮುಂದೆ ಹೋಗಿ ಸಂಕಲ್ಪ ಮಾಡಿಕೊಂಡು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ರೆಗ್ಯುಲರಾಗಿ ಡೈಲಿ ಒಂದು ವ್ಲಾಗ್ ಅಂತ ನಾನು ಅಶ್ಯೂರೆನ್ಸ್ ಕೊಡಲ್ಲ. ಬಟ್ ನನ್ನ ಕೈಲಿ ಆದಷ್ಟು ನಾನು ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮುಂದೆ. ಸೊ ಇನ್ನು ಮುಂದೆ ನನ್ನ ವ್ಲಾಗ್ಸ್ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಅಟ್ಲೀಸ್ಟ್ ವೀಕ್ಲಿ 2, ವೀಕ್ಲಿ 3 ಮಿಸ್ ಆಗೋಲ್ಲ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. 1K ಸಬ್ಸ್ಕ್ರೈಬರ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ತುಂಬ ಥ್ಯಾಂಕ್ ಯು. ತುಂಬ ಖುಷಿಯಾದ ವಿಷಯ ಇದು. ಸೊ ಲವ್ ಯು ಆಲ್ ಅಂತ ಕೇಳಿಕೊಂಡು ಇವಾಗ ಸ್ಟಾರ್ಟ್ ಮಾಡೋಣ. ನಾವು ಸ್ಟಾರ್ಟಪ್ ಮಾಡಿದ್ವಿ ಬ್ಯಾಂಗ್ಳೂರಿಂದ. ನಾನು ಫುಲ್ ವ್ಲಾಗ್ ಮಾಡಿಲ್ಲ, ಯಾಕೆಂದರೆ ನನಗೆ ಏನೋ ಅನಾರೋಗ್ಯ, ಅನ್ಹೆಲ್ತಿ ಆ ಥರ ಫೀಲ್ ಆಗ್ತಾಯಿತ್ತು. ಟ್ರಾವೆಲ್ ಸಿಕ್ನೆಸ್ ಅಂತೀರಾ ಇಲ್ಲ, ಅದಕ್ಕೆ ಮುಂಚೆಯಿಂದನೂ ಅಷ್ಟೇ ಒಂದು 3 ವೀಕ್ಸಿಂದ ನನಗೆ ಅನ್ಹೆಲ್ತಿ ಥರ ಫೀಲ್ ಆಗ್ತಾಯಿತ್ತು. ಬಟ್ ನಾನು ಯಾವುದೇ ಕಾರಣಕ್ಕೂ ರಾಯರ ದರ್ಶನದು ವ್ಲಾಗ್ನ ಮಿಸ್ ಮಾಡಬಾರ್ದು. ಯಾಕೆಂದರೆ ನನ್ನ ನ್ಯೂ ಟರ್ನ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಅಂದ್ಕೊಂಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲಿಪ್ ಅಂತೂ ಖಂಡಿತವಾಗ್ಲೂ ತೊಗೊತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ದು 4 ಗಂಟೆ 6 ಗಂಟೆ ಒಳಗಡೆ ಬಿಟ್ಟಿದ್ದು ಇದು. ಸೊ ಅದಾದಮೇಲೆ ಹೋಗ್ತಾ ನಾಷ್ಟಾಗೆ ನಿಲ್ಲಿಸಿದ್ರಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ರಿ ಇದೇ ರೆಸ್ಟೋರೆಂಟಲ್ಲಿ. ತುಂಬ ಕ್ಯೂಟಾಗಿತ್ತು ಇದು. ಮತ್ತು ಪ್ಲೇ ಏರಿಯಾ ಆಯಿತು ಕಿಡ್ಸ್ಗೆಲ್ಲ. ಬಟ್ ಸಿಕ್ಕಾಪಟ್ಟೆ ಬಿಸಿಲು, ಕಣ್ಣು ಬಿಡೋಕ್ಕಾಗ್ತಾರಲ್ಲ ಅಷ್ಟೊಂದು ಬಿಸಿಲು. ಸೊ ನನ್ನ ನೋಡ್ತಾ ಇರ್ಬೋದು ಯಾವ ಥರ ಡಲ್ ಆಗಿದ್ದೀನಿ ಅಂತ ನನ್ನ ಫೇಸಲ್ಲೇ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸೊ ಒಂಥರ ಯಾಕೋ ಡಾರ್ಕ್ ಆಗಿದ್ದೀನಿ. ಏನೋ ಒಂಥರ ಮುಖದಲ್ಲಿ ಏನದು ಆ ಫೀಲಿಂಗ್ಸೇ ಇಲ್ಲ, ಖುಷಿನೆಸ್ ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ ನನ್ನ ಮುಖ ಆಗಿಬಿಟ್ಟಿದೆ. ನನ್ನ ಮಗ ಅಂತೂ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದ. ನಮ್ಮ ವಿಜಯ್ ಮಾಮ, ಪುಷ್ಪ ಅಕ್ಕ, ಹರ್ಷಿತಾ ಆ್ಯಸ್ ಸೇಮ್ ಗ್ಯಾಂಗ್ ಅಂತ ಹೇಳ್ಬೋದು. ಮಮ್ಮಿ ಮತ್ತು ಅಂಕಲ್, ಅಂದರೆ ನಮ್ಮ ಮಾಮ ಅವರ ಫ್ರೆಂಡ್ ಅವರು. ಸೊ ಅಂಕಲ್, ಇಷ್ಟು ಜನ ಹೋದ್ವಿ. ನನ್ನ ಮಗನ ಬಿಟ್ಟಿಲ್ಲ, ನನ್ನ ಮಗನ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನಾವಿಷ್ಟು ಕೂಡ ರಾಯರ ದರ್ಶನಕ್ಕೆ ನಮ್ಮ ರಂಗಣಮ್ಮ ಅವ್ರ ಕಾರ್ ಇನೋವಾ ಇತ್ತಲ್ವ, ಅದನ್ನು ತೊಗೊಂಡು ಹೋಗ್ತಾಯಿದ್ವಿ. ಸೊ ಸಕ್ಕದಾಗಿತ್ತು, ಸೂಪರಾಗಿತ್ತು. ಊಟ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರಿ. ಅದಾದಮೇಲಂತೂ ನನಗೆ ವ್ಲಾಗ್ ಮಾಡೋಕ್ಕೆ ಅನ್ನಿಸ್ಲೇ ಇಲ್ಲ. ರೂಮ್ಗೆ ಹೋದ್ರಿ. ಅದಾದಮೇಲೆ ರಾತ್ರಿ ಅವರು ದರ್ಶನಕ್ಕೆ ಹೋಗಿದ್ದರು, ನಾನು ಹೋಗಿಲ್ಲ ಮತ್ತು ಹರ್ಷಿತಾ ಹೋಗಲಿಲ್ಲ. ಯಾಕೆಂದರೆ ನಮಗೆ ಟ್ರಾವೆಲ್ ಸಿಕ್ನೆಸ್ ಜಾಸ್ತಿ ಆಗೋಗಿತ್ತು. ಸೊ ನಾವು ಅದನ್ನು ಹೋಗೋಕ್ಕಾಗಲಿಲ್ಲ. ಅವರು ತೇರೆಲ್ಲ ಎಳ್ದು ಮತ್ತು ರಾಯರನ್ನ ತೊಟ್ಲಿಗೆ ಹಾಕ್ತಾರಲ್ವ, ಅದನ್ನೆಲ್ಲ ಆ ಸೇವೆಗಳನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಬಂದಿದ್ದಾರೆ. ಬಟ್ ನಾನು ಹರ್ಷಿತಾ ಇಬ್ಬರೂ ಹೋಗಲಿಲ್ಲ. ನನಗೆ ಹೋಗಬೇಕು ಅಂತ ಇತ್ತು, ಸ್ವಲ್ಪ ಮೈಂಡ್ನ ಸ್ಟ್ರಾಂಗ್ ಮಾಡಿಕೊಂಡೆ. ಆಮೇಲೆ ಹರ್ಷಿತಾ ಕೂಡ ಟ್ರಾವೆಲ್ ಸಿಕ್ನೆಸ್ ಆಗಿತ್ತು. ಸರಿ, ಹರ್ಷಿತಾ ಒಬ್ಬಳೇ ಆಗ್ತಾಳೆ ಅಂತ ನಾನು ಕೂಡ ಹರ್ಷಿತಾ ಜೊತೆ ಉಳ್ಕೊಂಡೆ. ಅದಾದಮೇಲೆ ಇದು ನೆಕ್ಸ್ಟ್ ಮಾರ್ನಿಂಗ್ ಅಂತೂ ಅದು ಏನು ಪಾಪ ಮಾಡಿದ್ನೋ ರಾಯರ ದರ್ಶನಕ್ಕೆ ಅಂತ ಬಂದು ರಾತ್ರಿ ಎಲ್ಲ ನಿಮ್ಮನ್ನ ನೋಡ್ದಂಗೆ ಆಯಿತು ಅಂತ ಮನಸ್ಸಲ್ಲಿ ಅಂದ್ಕೊತಾನೆ ಇದ್ದೆ. ಆದರೆ ಬೆಳಗ್ಗೆ ಕೊಟ್ಟರು ದರ್ಶನ. ತುಂಬಾ ಖುಷಿ ಅನಿಸ್ಬಿಡ್ತು. ಅಷ್ಟೊಂದು ಖುಷಿ ನೋಡಿ. ರಶ್ಶು ಹೆಂಗಿದೆ ಗೊತ್ತಾ? ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಮಂತ್ರಾಲಯಗೆ. ಒಂದು ಹಳೆ ವ್ಲಾಗ್ ನೀವು ನೋಡಿರ್ಬೋದು, ನನ್ನ ಪಾಪುನ, ನಮ್ಮ ಅತ್ತೆ ಮಾವ ಎಲ್ಲರ ಜೊತೆನೂ ಹೋಗಿದ್ದೆ. ಸೊ ಈ ಸಲ ಈ ಥರ ರಶ್ನ ನಾನು ನಿಜವಾಗ್ಲೂ ನೋಡಿರಲಿಲ್ಲ. ಲಾಸ್ಟ್ ಟೈಮು ಅಷ್ಟು ರಶ್ಶು. ನಮ್ಮ ಮಾಮ VIP ಟಿಕೆಟ್ಸ್ ಎಲ್ಲ ತೊಗೊಂಬಂದು ನಮಗೆ ಸ್ಪೆಷಲ್ ಎಂಟ್ರಿ ಕೊಡಿಸಿ ರಾಯರ ದರ್ಶನ ಆಯಿತು. ಒಳಗಡೆ ಕ್ಯಾಮ್ರಾ ಅಲವಿಲ್ಲ, ನಿಮಗೆ ಗೊತ್ತು. ಅದಾದಮೇಲೆ ಆಚೆ ಬಂದ್ರಿ, ದೇವಿಯ ದರ್ಶನ ಕೂಡ ಆಯಿತು. ಬಟ್ ಅಲ್ಲೂ ವ್ಲಾಗ್ ಮಾಡೋಂಗಿರಲಿಲ್ಲ. ಸಡನ್ನಾಗಿ ಎತ್ತದೆ ವೀಡಿಯೋ. ಆಮೇಲೆ ಪುರೋಹಿತರು ಇಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ ತಕ್ಷಣ ಇಳಿಸ್ಬಿಟ್ಟೆ. ಮಚ್ಚಾಳಮ್ಮ ಅಂತ ಗೊತ್ತಲ್ವಾ. ಸೊ ಅದು ಆದಮೇಲೆ ಇಲ್ಲಿ ಮಮ್ಮಿ ವ್ಲಾಗ್ ಮಾಡಿರೋದಿದು ನೈಟು. ಅವ್ರು ಬಂದಿದ್ರಲ್ವ ತೇರು ಎಳಿಯೋಕ್ಕೆ ಅದು ಇದು ಅಂತ. ಸೊ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಮಾತ್ರ ಮಾಡ್ಕೊಂಬಂದಿದ್ರು. ನನ್ನ ಮಗ, ನಮ್ಮಮ್ಮ, ನಮ್ಮ ಮಾಮ
ಪುಷ್ಪಾಕ ಮತ್ತು ಅಂಕಲ್ ಇಷ್ಟು ಜನ ಹೋದರು. ನಾನು ಹರ್ಷಿತಾ ಮಾತ್ರ ರೂಮಲ್ಲಿ ಉಳ್ಕೊಂಡ್ರಿ. ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡಾದ್ಮೇಲೆ ಹೋಗಿಬಿಟ್ಟು ಆಚೆ ನಾನು ಹರ್ಷಿತಾ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ತಿರ್ಗಾ ರೂಮಿಗೆ ಬಂದ್ವಿ. ಅಷ್ಟೇ, ನಾವು ಇನ್ನು ಆ ರಾತ್ರಿ ಊಟನೇ ಮಾಡಿಲ್ಲ, ಚಾಟರ್ಸ್ ಏನೋ ತಿಂದ್ರಿ ಅಷ್ಟೇ. ಅದಾದಮೇಲಂತೂ ಇದು ಲಾಸ್ಟ್ ಟೈಮ್ ನಾನು ತುಂಬ ಚೆನ್ನಾಗಿ ತೋರಿಸ್ತೀನಿ. ಹಳೆ ವ್ಲಾಗ್ ದಯವಿಟ್ಟು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ತುಂಬ ಫ್ರೀ ಇತ್ತು ಲಾಸ್ಟ್ ಟೈಮು, ಜನ ಇರಲಿಲ್ಲ. ಬಟ್ ಈ ಸಲ ರಜಾ ಇರೋಕ್ಕೆ, ಸ್ಕೂಲ್ ರಜಾ ಎಲ್ಲ ಇರುತ್ತಲ್ವ, ಎಲ್ಲದಕ್ಕೂ ಲೈಕ್ ಮಕ್ಕಳನ್ನೆಲ್ಲ ದರ್ಶನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ, ಅಷ್ಟು ಜನ, ಅಷ್ಟು ಕ್ರೌಡ್ ಇತ್ತು ಈ ಸಲ ಮಂತ್ರಾಲಯ. ಮತ್ತು ಬಿಸಿಲು ನೆಕ್ಸ್ಟ್ ಲೆವೆಲ್, ನೀವು ಆಚೆ ಹಿಂಗೆ ಕಾಲು ಇಡೋಕ್ಕಾಗಲ್ಲ, ಹಂಗೆ ಬರ್ನ್ ಥರ ಅನಿಸುತ್ತೆ. ಮುಖ ಎಲ್ಲ ನನಗಂತೂ ಫುಲ್ ಟ್ಯಾನ್ ಆಗೋಗಿದ್ದೀನಿ, ಇನ್ನು ಎಕ್ಸ್ಟ್ರಾ ಓವರ್ ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ, ಆ ಥರ ಆಗಿದೆ. ಮೈ ಮುಖ ಎಲ್ಲ ಲಿಟ್ರಲಿ ಬೆಂಕಿಯಲ್ಲಿ ಹಿಂಗೆ ಇವಾಗ ಬೆಂಕಿ ಹತ್ಕೊಂಡಾಗ ಸೈಡಲ್ಲಿ ಹೋದರೆ ಹೆಂಗೆ ಇರುತ್ತೆ ಫೀಲಿಂಗು, ಹಂಗಿದೆ. ಅಷ್ಟು ಬಿಸಿಲು, ಅಷ್ಟೊಂದು ಬರ್ನಿಂಗ್ ಅನಿಸುತ್ತೆ ಸ್ಕಿನ್ನು ಅದೆಲ್ಲ. ಆದರೆ ರಾಯರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ತುಂಬ ಅದ್ಭುತವಾಗಾಯಿತು. ಲೈವ್ ಅದು ಹಾಕಿದ್ರಲ್ವ, ಅದ್ರಲ್ಲಿ ನೋಡಿದ್ದೀರಾ ಅನಿಸುತ್ತೆ ರಾಯರ ದರ್ಶನ. ನಿಮಗೂ ಕೂಡ ರಾಯರು ಒಳ್ಳೇದು ಮಾಡಲಿ, ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಒಳ್ಳೇದಾಗಲಿ. ಮತ್ತು ಇದು ಅಮ್ಮ ರಾತ್ರಿ ಮಾಡ್ಕೊಂಡಿದ್ದಿತ್ತು, ತೇರು ಎಳೆಯೋದು ಏನೋ ಮಿಸ್ ಆಗಿದೆ. ಬಟ್ ಅಷ್ಟು ಕ್ರೌಡಲ್ಲೂ ಇಷ್ಟು ಮಾಡ್ಕೊಂಡಿದ್ದಾರಲ್ಲ, ಸಾಕು ಅಂತ ಅನಿಸ್ತು ನನಗೆ. ಅದಾದಮೇಲೆ ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ನೋಡಿ, ಇದೇ VIP ಪಾಸ್ ಎಲ್ಲ ತೊಗೊಂಡಿದ್ರು, ಇದರಿಂದನೇ ನಮಗೆ ಬೇಗ ದರ್ಶನ ಮತ್ತು ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಗಿದ್ದು. ಬೆಳಗ್ಗೆ ಬ್ರೇಕ್ಫಾಸ್ಟ್ದು ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ರಿ, ಅದನ್ನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ. ಇದು ತುಂಬ ಸ್ಮಾಲ್ ವ್ಲಾಗು. ರಾಯರ ದರ್ಶನ ಆದಮೇಲೆ ಯಾವ್ಯಾವ ಪ್ಲೇಸಿಗೆ ಹೋಗಿದ್ರಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ತುಂಬ ಚಿಕ್ಕ ವ್ಲಾಗ್ಸ್ನೇ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ನಿಮಗೆ ಬೋರ್ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ. ಓಕೆನಾ, ರಾಯರ ಆಶೀರ್ವಾದದಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಇಷ್ಟಪಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ನ ಮಾಡಿಕೊಡಿ, ಜಾಸ್ತಿ ಶೇರ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.